ಹಾಯ್ ಸ್ನೇಹಿತರೆ, ಸ್ಪರ್ಧಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ಮುಂಬರುವಂತ SSC ಎಕ್ಸಾಮಿನೇಷನ್ಸ್ಗಳು ಯಾವಾಗೆಲ್ಲ ಬರ್ತವೆ, ಯಾವ್ಯಾವ ಜಾಬ್ಗಳಿಗೆ ಯಾವ ಟೈಮಲ್ಲಿ ಕಾಲ್ಫಾರ್ಮ್ ಆಗುತ್ತೆ, ಇನ್ನು ಎಕ್ಸಾಮಿನೇಷನ್ಸ್ ಯಾವ ಮಂತಲ್ಲಿ ಇರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅದು 24 ಮತ್ತು 25ರ ಕ್ಯಾಲೆಂಡರ್ ಈಗಾಗಲೇ ಬಿಡುಗಡೆ ಆಗಿರುವಂಥದ್ದು. ಆ ಪ್ರಕಾರವಾಗಿಯೇ ಎಕ್ಸಾಮಿನೇಷನ್ಸ್ ಕಾಲ್ಫಾರ್ಮ್ ಕೂಡ ಆಗುತ್ತೆ, ಇನ್ನು ಎಕ್ಸಾಮಿನೇಷನ್ಸ್ ಕೂಡ ಆಗುತ್ತೆ. ನಾವು ಮೆಂಟಲಿ ಪ್ರಿಪೇರ್ ಇದ್ವಿ ಅಂತಂದ್ರೆ ಯಾವ ಜಾಬು ಯಾವಾಗ ಕಾಲ್ಫಾರ್ಮ್ ಆಗುತ್ತೆ, ಯಾವಾಗ ಎಕ್ಸಾಮಿನೇಷನ್ಸ್ ಬರುತ್ತೆ ಅಂತ ಅಂದ್ರೆ ನಮ್ಮ ಪ್ರಿಪ್ರೇಷನ್ ಅನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡ್ಕೋಬಹುದು. ಈಗಾಗಲೇ ಸೆಂಟ್ರಲ್ ಜಾಬ್ ಆಗಿರ್ಬೋದು, ಇನ್ನು ಸ್ಟೇಟ್ ಜಾಬ್ಗಳಾಗಿರ್ಬೋದು ಸಾಕಷ್ಟು ಕಾಲ್ಫಾರ್ಮ್ ಆಗ್ತಾ ಇದಾವೆ. ಅದರಲ್ಲಿ ನಾವು ಸೆಂಟ್ರಲ್ ಜಾಬ್ ಅನ್ನ ಪಡ್ಕೋಬೇಕು ಅಂತ ಅನ್ಕೊಂಡಂತವ್ರು, ಈಗ ಬ್ಯಾಂಕ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇರೋರು, ಇನ್ನ UPSC ಪ್ರಿಪೇರ್ ಆಗ್ತಾ ಇರೋರು ಅಂತವ್ರಿಗೆಲ್ಲರಿಗೂ ಒಂದು ಗುಡ್ ಅಪಾರ್ಚುನಿಟಿ. SSC ಯಲ್ಲೂ ಕೂಡ ಅಪ್ಲಿಕೇಶನ್ ಅನ್ನ ಹಾಕ್ಬಿಟ್ಟು ನಮ್ದೊಂದು ಜಾಬ್ ಅನ್ನ ಪಡ್ಕೋಬಹುದು ಅಂತವರಿಗೆ ಒಂದು ಅವಕಾಶ ಇರುವಂತದ್ದು ಈ SSC ಯಲ್ಲಿ. ಸೊ ಈ SSC ಒಳಗಡೆ ಯಾವಾಗೆಲ್ಲ ಕಾಲ್ಫಾರ್ಮ್ ಆಗುತ್ತೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಇವಾಗ ಕ್ಯಾಲೆಂಡರ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಫಸ್ಟ್ ಒನ್ ಗ್ರೇಡ್ C ಸ್ಟೆನೋಗ್ರಾಫರ್ ಲಿಮಿಟೆಡ್ ಡಿಪಾರ್ಟ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ಜನವರಿ 5ಕ್ಕೆ ಕಾಲ್ಫಾರ್ಮ್ ಆಗಿದೆ. ಸೊ ಲಾಸ್ಟ್ ಡೇಟು 25 ಜನವರಿಗೆ ಇತ್ತು. ಇನ್ನು ಎಕ್ಸಾಮಿನೇಷನ್ಸ್ ಅವ್ರು ಯಾರೆಲ್ಲ ಅಪ್ಲೈ ಮಾಡಿರ್ತೀರ ಅಂತವ್ರಿಗೆ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಎಕ್ಸಾಮಿನೇಷನ್ಸ್ ಬರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ JSA ಮತ್ತು LDC ಗ್ರೇಡ್ ಲಿಮಿಟೆಡ್ ಡಿಪಾರ್ಟ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ನೋಡೋದಾದ್ರೆ ಇದು ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ 12th ಜನವರಿ ಒಳಗಡೆ ಕಾಲ್ಫಾರ್ಮ್ ಆಗಿದೆ. ಲಾಸ್ಟ್ ಅಪ್ಲಿಕೇಶನ್ ಹಾಕುವಂಥದ್ದು ಮೊನ್ನೆ 1ನೇ ತಾರೀಕಿನವರೆಗೂ ಇತ್ತು. ಎಕ್ಸಾಮಿನೇಷನ್ಸ್ ಮತ್ತೆ ಏಪ್ರಿಲ್ ಮೇ ಅಲ್ಲೇ ಇರುತ್ತೆ. ಇದು ನೋಟಿಫಿಕೇಶನ್ ಸಂಪೂರ್ಣವಾಗಿ ಬಿಟ್ಟಿರ್ತಾರೆ. ಸೊ ಅದರಲ್ಲಿ ನಮಗೆ ಯಾವ್ದು ಕ್ವಾಲಿಫಿಕೇಶನ್ ಇದೆ, ನಮ್ಗೆ ಬರುತ್ತೋ ಇಲ್ವೋ ಅಂತ ನಾವು ನೋಡ್ಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದು SSA, ಇದು ಕೂಡ ಅಷ್ಟೇ. ಇದು ಆಲ್ರೆಡಿ ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ಜನವರಿ 19ಕ್ಕೆ ಕಾಲ್ಫಾರ್ಮ್ ಆಗಿದೆ. 8ನೇ ತಾರೀಕಿನವರೆಗೂ, ಫೆಬ್ರವರಿ 8ನೇ ತಾರೀಕಿನವರೆಗೂ ಅಪ್ಲೈ ಮಾಡ್ಬೋದು. ಸೊ ನೋಟಿಫಿಕೇಶನ್ ಅನ್ನ ಒಂದ್ಸರಿ ನೋಡ್ಕೋಬೇಕಾಗತ್ತೆ ಅದ್ರ ಬಗ್ಗೆ. ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಎಕ್ಸಾಮಿನೇಷನ್ಸ್ ಇರುತ್ತೆ. ಇವಾಗ ಫೇಸ್ 12 SSC ಒಳಗಡೆನೆ ಫೇಸ್ 12 ಕಾಲ್ಫಾರ್ಮ್ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಇದು ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ಅಪ್ಲಿಕೇಶನ್ ಹಾಕುವಂಥದ್ದು ಫೆಬ್ರವರಿ 1ರಿಂದ ಸ್ಟಾರ್ಟ್ ಆಗಿದೆ. 28 ಫೆಬ್ರವರಿ 2024ರವರೆಗೆ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಬರುತ್ತೆ. ಸೊ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಈ ಎಕ್ಸಾಮ್ ಬಗ್ಗೆ ಹೇಳೋದಾದ್ರೆ 10th ಮತ್ತೆ 12th ಪಾಸ್ ಆದಂಥವ್ರು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಇನ್ನು ಡಿಗ್ರಿ ಆದಂಥವ್ರು ಕೂಡ ಅಪ್ಲೈ ಮಾಡ್ಬೋದು. ಬಟ್ ಅವ್ರೆಲ್ಲರಿಗೂ ಕೂಡ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಾಗೆ ಸಿಲೆಬಸ್ ಬೇರೆ ಬೇರೆನೇ ಇದೆ. ನೋಟಿಫಿಕೇಶನ್ ಅಲ್ಲಿ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಸೊ ನೋಡ್ಕೊಂಡು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇದರ ನೋಟಿಫಿಕೇಶನ್ ಅನ್ನ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಬೇಕಾದ್ರೆ ಬಿಟ್ಟಿರ್ತೀನಿ. ಸೊ ನೋಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಾಗೆ ಫೇಸ್ 12ಗೆ ಸಂಬಂಧಪಟ್ಟಾಗೆ ಎಕ್ಸಾಮಿನೇಷನ್ಸ್ ಏಪ್ರಿಲ್ ಮೇ ತಿಂಗಳಲ್ಲಿ ಎಕ್ಸಾಮಿನೇಷನ್ ನಡೆಯುತ್ತೆ. ಯಾರೆಲ್ಲ ಅಪ್ಲೈ ಮಾಡ್ತೀರಾ ಸೊ ಸಿಲೆಬಸ್ ಅನ್ನ ತೆಗೆದುಕೊಂಡು ಸ್ವಲ್ಪ ಓದ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದ್ರೆ ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್, ಇದು ಕೂಡ ಕಾಲ್ಫಾರ್ಮ್ ಆಗುತ್ತೆ. ಅದು ಟೈರ್ 1ಗೆ ಸಂಬಂಧಪಟ್ಟಾಗೆ 15ನೇ ತಾರೀಕಿಗೆ ನೋಟಿಫಿಕೇಶನ್ ಬರುತ್ತೆ. ಇನ್ನು ಮಾರ್ಚ್ 14ರವರೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಟೈಮ್ ಇರುತ್ತೆ. ಇದು ಮೇ ಮತ್ತೆ ಜೂನ್ ತಿಂಗಳಲ್ಲಿ ಎಕ್ಸಾಮಿನೇಷನ್ಸ್ ಇರುತ್ತೆ. ಇವಾಗೆಲ್ಲ ಯಾರೆಲ್ಲ GD ಹಾಕಿದ್ರಲ್ವಾ, ಸೊ ಅವರೆಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಯಾಕಂದ್ರೆ ಹೆಚ್ಚು ಕಡಿಮೆ ಸೇಮ್ ಇರುತ್ತೆ, ಸಿಲೆಬಸ್ ಮತ್ತೆ ಎಕ್ಸಾಮ್ ಪ್ಯಾಟರ್ನ್ ಎಲ್ಲ ಸೇಮ್ ಇರುತ್ತೆ. ಸೊ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ, ಒಂದು ಗುಡ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. ನೆಕ್ಸ್ಟ್ ಜೂನಿಯರ್ ಇಂಜಿನಿಯರ್, ಇದಕ್ಕೆ ಸಂಬಂಧಪಟ್ಟಾಗೆ ಅವ್ರು ಯಾರೆಲ್ಲ ಬರ್ತೀರಾ ಸೊ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಅಂತವರಿಗೆ ಪೇಪರ್ 1ಗೆ ಸಂಬಂಧಪಟ್ಟಾಗೆ ಇದಕ್ಕೆ ಸಂಬಂಧಪಟ್ಟಾಗೆ ಫೆಬ್ರವರಿ 29ಕ್ಕೆ ಕಾಲ್ಫಾರ್ಮ್ ಆಗಿದೆ. ನೆಕ್ಸ್ಟ್ ಮಾರ್ಚ್ 29ರವರೆಗೆ ಅಪ್ಲೈ ಮಾಡ್ಬೋದು. ಎಕ್ಸಾಮಿನೇಷನ್ಸ್ ಮತ್ತೆ ಮೇ ಜೂನ್ ಅಲ್ಲಿ ಎಕ್ಸಾಮಿನೇಷನ್ಸ್ ಇರುತ್ತೆ. ಓಕೆನಾ. ನೆಕ್ಸ್ಟ್ CHSLಗೆ ಸಂಬಂಧಪಟ್ಟಾಗೆ ಸಾಕಷ್ಟು ಜನ ವೇಟ್ ಮಾಡ್ತಾ ಇರ್ತೀರಾ. ಇದು 12th ಮೇಲೆ ಇರುವಂತ ಒಂದು ಜಾಬು. ಇದಕ್ಕೆ ಸಂಬಂಧಪಟ್ಟಾಗೆ ಟೈರ್ 1ಗೆ ಸಂಬಂಧಪಟ್ಟಾಗೆ ಏಪ್ರಿಲ್ 2ನೇ ತಾರೀಕಿಗೆ ಕಾಲ್ಫಾರ್ಮ್ ಆಗುತ್ತೆ. ಮೇ 1ನೇ ತಾರೀಕಿನವರೆಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಎಕ್ಸಾಮಿನೇಷನ್ಸ್ ಜೂನ್ ಜುಲೈಯಲ್ಲಿ ನಡೆಯುತ್ತೆ. ಸೊ ಯಾರೆಲ್ಲ ಪ್ರಿಪೇರ್ ಆಗಬೇಕು ಅನ್ಕೊಂಡಿದ್ದೀರಾ CGL CHSLಗೆ, ಸೊ ಅಂಥವ್ರು ಇವಾಗ್ಲಿಂದನೇ ಪ್ರಿಪ್ರೇಷನ್ ಅನ್ನ ನಡೆಸಿ. ಅದಕ್ಕೆ ಸಂಬಂಧಪಟ್ಟಾಗೆ ಬುಕ್ ಲಿಸ್ಟ್ ಮತ್ತೆ ಯಾವ ತರ ಓದ್ಕೋಬೇಕು ಏನು ಅನ್ನೋಂಥದ್ದನ್ನ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ನೆಕ್ಸ್ಟ್ ಮಲ್ಟಿ ಟಾಸ್ಕಿಂಗ್, ಇದಕ್ಕೆ ಸಂಬಂಧಪಟ್ಟಾಗೆ ಟೈರ್ 1ಗೆ ಸಂಬಂಧಪಟ್ಟಾಗೆ ಮೇ 7ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಇನ್ನು ಜೂನ್ 6ಕ್ಕೆ ಅಪ್ಲಿಕೇಶನ್ ಅನ್ನ ಹಾಕುವಂತ ಅಲ್ಲಿವರೆಗೂ ಟೈಮ್ ಇರುತ್ತೆ. ಎಕ್ಸಾಮಿನೇಷನ್ ಜುಲೈ ಆಗಸ್ಟ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ CGLಗೆ ಸಂಬಂಧಪಟ್ಟಾಗೆ CGL ಎಕ್ಸಾಮಿನೇಷನ್ಸ್ ಅನ್ನ ಡಿಗ್ರಿ ಮುಗಿಸಿದಂಥವ್ರೆಲ್ಲರೂ ಕೂಡ ಅಪ್ಲೈ ಮಾಡ್ಬೋದು.
ಈ ಟೈರ್ 1ಗೆ ಸಂಬಂಧಪಟ್ಟಾಗೆ ಜೂನ್ 11ಕ್ಕೆ ನೀವು ಅಪ್ಲಿಕೇಶನ್ ಅನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಜುಲೈ 10ರವರೆಗೆ ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಎಕ್ಸಾಮಿನೇಷನ್ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ಅಲ್ಲಿ ಇರುತ್ತೆ. ಸಾಕಷ್ಟು ಟೈಮ್ ಇದೆ. ನೀವು ಯಾರೆಲ್ಲ ಪ್ರಿಪೇರ್ ಆಗಬೇಕು ಅನ್ಕೊಂಡಿದ್ದೀರಾ ಇವಾಗ್ಲಿಂದನೇ ಪ್ರಿಪೇರ್ ಆಗಿ, ಖಂಡಿತ ಯೂಸ್ಫುಲ್ ಇದೆ. ಓಕೆನಾ. ನೆಕ್ಸ್ಟ್ ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಮತ್ತೆ ಡಿ ಎಕ್ಸಾಮಿನೇಷನ್ಸ್ಗೆ ಸಂಬಂಧಪಟ್ಟಾಗೆ ಇಲ್ಲಿ ಜುಲೈ 16ಕ್ಕೆ ಕಾಲ್ಫಾರ್ಮ್ ಆಗುತ್ತೆ. ಆಗಸ್ಟ್ 14ರವರೆಗೆ ನಾವು ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಎಕ್ಸಾಮಿನೇಷನ್ ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳಲ್ಲಿರುತ್ತೆ. ಹಾಗೇನೆ ನೆಕ್ಸ್ಟ್ ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರ್ ಇದ್ರ ಬಗ್ಗೆನೂ ಕೂಡ ಕಾಲ್ಫಾರ್ಮ್ ಆಗ್ತಾ ಇರ್ತವೆ. ಸೊ ನೋಡ್ಕೋಬೇಕು. ಹಿಂದಿ ಇಂಗ್ಲಿಷ್ಗೆ ಸಂಬಂಧಪಟ್ಟಾಗಿರುತ್ತೆ. ಇದು ಪೇಪರ್ 1ಗೆ ಸಂಬಂಧಪಟ್ಟಾಗೆ ಜುಲೈ 23ರಲ್ಲಿ ಕಾಲ್ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಆಗಸ್ಟ್ 21ರವರೆಗೆ ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಎಕ್ಸಾಮಿನೇಷನ್ಸ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಇರುತ್ತೆ. ಇನ್ನ ಲಾಸ್ಟ್ GD ಕಾನ್ಸ್ಟೇಬಲ್ ಹುದ್ದೆಗಳು ಈಗಾಗಲೇ ಎಕ್ಸಾಮ್ ನಡೀತಾ ಇದಾವಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಇರುತ್ತೆ. ಅವು ಅಪ್ಲಿಕೇಶನ್ ಹಾಕುವಂಥದ್ದು ಆಗಸ್ಟ್ 27ಕ್ಕೆ ಮತ್ತೆ ಕಾಲ್ಫಾರ್ಮ್ ಆಗುತ್ತೆ. ಸೆಪ್ಟೆಂಬರ್ 27ರವರೆಗೆ ಅಪ್ಲಿಕೇಶನ್ ಅನ್ನು ಹಾಕ್ಲಿಕ್ಕೆ ಟೈಮ್ ಇರುತ್ತೆ. ನೆಕ್ಸ್ಟ್ ಎಕ್ಸಾಮಿನೇಷನ್ಸ್ ಡಿಸೆಂಬರ್ ಮತ್ತೆ ಜನವರಿ 2025ರಲ್ಲಿ ಎಕ್ಸಾಮಿನೇಷನ್ಸ್ ಇರುತ್ತೆ. ಇವಾಗ GD ಅಪ್ಲೈ ಮಾಡಿರ್ತೀರಲ್ವಾ, ಸೊ ಅವರು ಎಲ್ಲಾದ್ರೂ ಸ್ವಲ್ಪದಲ್ಲಿ ನೀವೇನಾದ್ರೂ ಮಿಸ್ಟೇಕ್ಸ್ ಮಾಡಿಕೊಂಡು ಸ್ವಲ್ಪದ್ರಲ್ಲಿ ಮಿಸ್ ಆಯ್ತು ಅಂತಂದ್ರೆ ಮತ್ತೆ ಒಂದು ಅವಕಾಶ ಇದೆ. ಇನ್ನೊಂದು 5-6 ತಿಂಗಳಲ್ಲಿ ಮತ್ತೆ ಕಾಲ್ಫಾರ್ಮ್ ಆಗುತ್ತೆ. ಸೊ ಯಾರೆಲ್ಲ ಪ್ರಿಪೇರ್ ಆಗಬೇಕು ಅನ್ಕೊಂಡಿದ್ದೀರಾ, CGL, CHSL, GD ಮತ್ತೆ ಡೆಲ್ಲಿ ಪೊಲೀಸ್ ಇವೆಲ್ಲ ಕಾಲ್ಫಾರ್ಮು ಕೂಡ ಆಗ್ತಾ ಇರ್ತವೆ ಇದೇ ವರ್ಷದಲ್ಲಿ. ಸೊ ಯಾವಾಗೆಲ್ಲ ಕಾಲ್ಫಾರ್ಮ್ ಆಗುತ್ತೆ, ಯಾವಾಗೆಲ್ಲ ಎಕ್ಸಾಮಿನೇಷನ್ಸ್ ಬರುತ್ತೆ ಅನ್ನುವಂಥದ್ದು ನಮಗೆ ಡೀಟೇಲ್ಸ್ ಆಗಿ ಗೊತ್ತಾಯ್ತು. ಸೊ ಇವಾಗ ನಾವು ಮಾಡಬೇಕಾಗಿರೋದೇನು, ಕರೆಕ್ಟ್ ಆದಂತ ಒಂದು ಸಿಲೆಬಸ್ ಅನ್ನ ತೆಗೆದುಕೊಂಡು ಅದಕ್ಕೆ ಬೇಕಾದಂತ ಬುಕ್ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಸ್ಟಡಿ ಮಾಡಿದ್ರಿ ಅಂತಂದ್ರೆ ಈ ವರ್ಷದಲ್ಲಿ ಇಷ್ಟು ಜಾಬ್ ಅಲ್ಲಿ ಯಾವ್ದಾದ್ರು ಒಂದು ಜಾಬ್ ನಿಮ್ದು ಖಂಡಿತ ಆಗತ್ತೆ. SSC ಪ್ಯಾಟ್ರನ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಅಲ್ಲಿ ಸಿಲೆಬಸ್ ಸ್ವಲ್ಪ ಅಷ್ಟೇ ಕಮ್ಮಿ ಇರುವಂಥದ್ದು, ಜಾಸ್ತಿ ಇರುವಂಥದ್ದು ಇರುತ್ತೆ. ಬಟ್ ಹೆಚ್ಚು ಕಡಿಮೆ ಹೇಳಬೇಕು ಅಂದ್ರೆ SSCಗೆ ಸಂಬಂಧಪಟ್ಟಾಗೆ ಎಕ್ಸಾಮಿನೇಷನ್ಸ್ ಪ್ಯಾಟರ್ನ್ ಸಂಪೂರ್ಣವಾಗಿ ಸೇಮ್ ಆಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ನೀವೇನಾದ್ರೂ ಇನ್ವಾಲ್ವ್ಮೆಂಟ್ ಆಗಿಬಿಟ್ಟು ಮಾಡ್ಕೊಂಡ್ರಿ ಅಂದ್ರೆ ಖಂಡಿತ 2024ರಲ್ಲಿ ನಿಮ್ದೊಂದು ಜಾಬು ಖಂಡಿತ ಆಗತ್ತೆ. ಓಕೆನಾ. ಆಲ್ ದ ಬೆಸ್ಟ್. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.